ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ಆಹ್ವಾನಿಸ್ತೀನಿ. यीशु मसीह के पवित्र नाम से मैं आप सभी लोगों को अभिनंदन करता हूँ। ಪ್ರಾರ್ಥನೆ ಮಾಡಿ ನೇರವಾಗಿ ಧ್ಯಾನ ಮಾಡೋಣ. हम प्रार्थना करने के बाद परमेश्वर के वचन में ध्यान करेंगे। ಪ್ರೀತಿಯಿಂದ ಪರಲೋಕದಲ್ಲಿ ನಮ್ಮ ತಂದೆಯೇ, ಬೆಳಗಿನ ವೇಳೆಗಾಗಿ ಸ್ತೋತ್ರ ತಂದೆ. ಈ ದಿನವನ್ನು ಕಾಣಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಸಮಯವನ್ನು ಆಶ್ರಯಿಸಬಹುದು. ಇನ್ನೊಂದು ವಾಕ್ಯವನ್ನು ಧ್ಯಾನ ಮಾಡಬೇಕ್ರೆ ಪವಿತ್ರಾತ್ಮ ಮುಖಾಂತರ ಮಾತಾಡುತ್ತೆ. ಈ ಮಾತುಗಳನ್ನು ನಾವು ಹೃದಯದಲ್ಲಿ ಇಟ್ಕೊಂಡು ನಡೆಯುವಂತೆ ಕೃಪೆಯನ್ನು ಕೊಡು. ಈ ಕಾಲದಲ್ಲಿ ಒಬ್ಬರನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನಲ್ಲಿ ಕೇಳ್ತೇವೆ ಪ್ರೀತಿಯ ತಂದೆ. ಸೊ ಇವತ್ತು ನಾವು ಒಂದು ಕೀರ್ತನೆಗಳು 56ರಿಂದ ನಾವು ಧ್ಯಾನ ಮಾಡ್ತೀವಿ. आज हम सब लोग मिलकर भजन संहिता की 56वां अध्याय को ध्यान करने वाले हैं। ಸೊ ಈ ಕೀರ್ತನೆಗಳು ಬಂದು ದಾವೀದ ಬರೆದ ಕೀರ್ತನೆ. ये जो भजन संहिता है दाऊद का है। ಸೊ ದಾವೀದ ಬಂದು ಒಂದು ಕಷ್ಟದಲ್ಲಿ ಇರಬೇಕಾದ್ರೆ ಬರೆದಿರೋ ಒಂದು ಕೀರ್ತನೆ. दाऊद जो है तकलीफ में जब रहता है उस वक्त में लिखी हुई एक भजन संहिता है। ಸೊ 1 ಸಾಮುವೇಲು 21ನೇ ಅಧ್ಯಾಯ 10ರಿಂದ 11 ವರ್ಷ ನೋಡಿದಾಗ ಅದರಲ್ಲಿ ಬಂದು ಸಾಮುವೇಲ್ ಏನ್ ಮಾಡ್ತಾನೆ, ಸೌಲ್ ಬಂದು ಅವನ ಬಂದು ಹಿಂಬಾಲಿಸ್ತಾ ಇರ್ತಾನೆ. तो आप पहला सामुएल का 10वां अध्याय का 21वां अध्याय का पहला पद से लेकर 10वां पद तक जाके पढ़ते हैं तो वहां पर साउल जो है दाऊद का पीछा करते रहता है। ಸೊ ದಾವೀದ ಏನ್ ಮಾಡ್ತಾ ಇರ್ತಾನೆ, ಅವನು ಅವರ ಗೆಳೆಯರು ಏನ್ ಮಾಡ್ತಾರೆ, ಅವನ ಕಣ್ಣು ಕಾಣಿಸ್ತಿರೋದ್ರ ಓಡೋಗ್ತಾ ಇರ್ತಾರೆ. तो दाऊद और दाऊद के साथ रहने वाले संगी लोग जो है साउल को ना दिखे वैसे वो लोग भागते रहते हैं। ನೋಬ್ ಅಂತ ಒಂದು ಜಾಗಕ್ಕೆ ಓಡ್ತಾರೆ. ಫಸ್ಟ್ ಅಲ್ಲಿ ಬಂದು ಅವರು ಒಂದು ಪ್ರೀಸ್ಟ್ ಅಂದ್ರೆ ಒಂದು ಯಾಜಕರನ್ನ ಮೀಟ್ ಮಾಡಿ ಅಲ್ಲಿ ಅವ್ರ ಸ್ವಲ್ಪ ಏನೋ ಆಹಾರ ತಿನ್ಕೊಂಡು ತಿರ್ಗಾ ಅಲ್ಲಿಂದ ಹೊರಡ್ತಾರೆ. तो नोद नाम का एक जगह में ये लोग पहुंचते हैं, वहां पर एक याजक रहता है और उस याजक के पास वो लोग पहुंच जाते हैं। ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಒಂದು ರಾಜನ ಬಳಿಗೆ ಹೋಗ್ತಾರೆ. ಅಡುಲಾಮ್ ಅಂತವಲ್ಲ, ಅದಕ್ಕೆ ಮುಂಚೆ ಆಮೇಲೆ ಅಡುಲಾಮ್ ಅಂತ ಒಂದು ಕೇವ್ ಇದೆ. ಆ ಕೇವ್ ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಹೌಚ್ಕೊಂಡಿರ್ತಾರೆ. उतना ही नहीं और वहां से लेकर वो लोग एक राजा के पास जाते हैं, वहां पर एक अदुल्लाम नाम का एक गुफा रहता है, उस गुफा में जाके लोग छिपे रहते हैं। ಆಮೇಲೆ ಅವರೊಂದು ಕೊನೆಗೆ ರಾಜನ ಹತ್ರ ಹೋಗ್ತಾರೆ. ಫಲಿಸ್ತ್ಯ ರಾಜ ಗಾತ್ ಅನ್ನೋ ಜಾಗದಲ್ಲಿ ಅಕೇಶಿಯ ರಾಜ ಅಂತ ಇದ್ದಾನೆ. ಅವನ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲೂ ಏನಾಗುತ್ತೆ, ಅವನ್ನ ಕುಳ್ತಾರೆ ಅನ್ಬಿಟ್ಟು ಒಂದು ಭಯದಲ್ಲಿ ಏನ್ ಮಾಡ್ತಾನೆ, ಒಂದು ಒಂದು ಮೈಂಡ್ ಏನೋ ಸರಿ ಇರ್ತಾರೆ, ಒಂದು ಮೆಂಟಲ್ ತರ ಏನ್ ಮಾಡ್ತಾನೆ, ಅವ್ರ ಮುಂದೆ ಬಿಹೇವ್ ಮಾಡ್ತಾನೆ. तो उसके बाद वहां पर एक फलिस्तीन नाम का एक राजा है, वहां पर जाता है और जाने के बाद वहां पर भी पता चलेगा कि यहाँ पर भी इसको खतरा है, तो तुरंत क्या करता है, एक पागल के जैसे वो अपना सोच को बदल डालता है। ಸೊ ಈ ಒಂದು ಅವನು ಸತ್ತೇ ಹೋಗ್ತಾನಂತ ಒಂದು ಭಯದಲ್ಲಿದ್ದ ಒಂದು ಟೈಮಲ್ಲಿ ಬರೆದಿದ್ದ ಒಂದು ಕೀರ್ತನೆ. तो अपना वो खुद मर ही जाएगा ऐसे सोचकर उस भय से रहते वक्त में इस गीत को वो लिखते हैं। ಭಯದ ಒಂದು ಸೂழ்நிಲೆಯಲ್ಲಿ ನಂಬಿಕೆಯಾಗಿ ಹೇಗಿರೋದು ಅನ್ನೋದ್ರ ಬಗ್ಗೆನೇ ಈ ಕೀರ್ತನೆಗಳು ಬರೆದಿರ್ತಾರೆ. तो भय के वक्त में हमारा विश्वास कैसे होना चाहिए, तो उसको सोचते हुए ये गीत को लिखी हुई है। ಸೊ ಈ ಒಂದು ಕೀರ್ತನೆ 2 ಭಾಗವಾಗಿ ನಾವು ಮಾಡ್ಬೋದು. इस गीत को हम 2 विभाजन कर सकते हैं। 1ರಿಂದ 7ನೇ ವಚನ ತನಕ ನೋಡಿದಾಗ ಆ ಒಂದು ಭಯದ ಸಮಯದಲ್ಲಿ ನಂಬಿಕೆ ನಾವು ಹೇಗಿಟ್ಟಿದ್, ಆ ಒಂದು ಕಷ್ಟದ ಸಮಯದಲ್ಲಿ ನಾವು ತುಂಬಾ ಕಷ್ಟದ ಸಮಯದಲ್ಲಿ ನಾವು ಹೇಗೆ ನಂಬಿಕೆಯಾಗಿರೋದ್ರ ಬಗ್ಗೆ ನೋಡ್ಬೋದು. तो पहला पद से लेकर 7वां पद तक भय के वक्त में हमारा विश्वास कैसे होना चाहिए, तकलीफ और क्लेश जब आता है उस वक्त में हम हमारा विश्वास किस ढंग से होना चाहिए। ಎರಡನೇದು 8ನೇ ವಚನದಿಂದ 13ನೇ ವಚನದಲ್ಲಿ ದೇವರು ಹೇಗೆ ದಾವೀದ ಮೇಲೆ ಒಂದು ಕರುಣೆಯಾಗಿ ಅವನನ್ನ ದೇವರು ನೋಡ್ಕೊಳ್ತಾ ಇದ್ರು ಅಂತ ಬಗ್ಗೆ ನಾವು ನೋಡ್ತೀವಿ. तो उसके बाद दूसरे वचन है 8वां पद से लेकर 13वां पद तक परमेश्वर दाऊद पर कैसे दया रखकर वो उसको पोषण किए बोल के हम देख सकते हैं। ಫಸ್ಟ್ ಬಂದು 1ನೇ ವಚನ 2ನೇ ವಚನ ನೋಡಿದ್ರೆ पहला जो है पहला और दूसरा पद को देखते हैं तो ಇಲ್ಲಿ 1ನೇ ವಚನ ಹೇಳ್ತಾರೆ, ದೇವರೇ ನನ್ನ ಮೇಲೆ ನೀನು ಕರುಣೆಯಾಗಿರು ಅಂತ ಹೇಳ್ತಾರೆ.
तो पहला पद में ही वो बताता है कि हे परमेश्वर मुझ पर अनुग्रह कर। ಆಮ್, ಯಾಕಂದ್ರೆ ಮನುಷ್ಯರನ್ನು ಏನ್ ಮಾಡ್ತಾರೆ, ತುಳಿತಾ ಇದ್ದಾರೆ ಅಂತ ಹೇಳ್ತಾರೆ. क्योंकि इंसान उसे कुचलने के लिए तैयार है। ಸೊ ಇಲ್ಲಿ ನೋಡಿದಾಗ ದೇವ್ರು ನಾವು ದಾವಿದ ಬಂದು ಏನ್ ಮಾಡ್ತಾನೆ, ದೇವರೇ ನನಗೆ ಬಂದು ತುಂಬಾ ಒಂದು ಡೇಂಜರ್ ಅಲ್ಲಿ ಇದ್ದೀನಿ, ನನಗೆ ಬಂದು ನನ್ನ ವೈರಿಗಳು ತುಂಬಾ ಜನ ಇದ್ದಾರೆ, ನನ್ನ ಫಲಿಸ್ತೀಯರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಸೌಲು ಅಟ್ಯಾಕ್ ಮಾಡ್ತಾ ಇದ್ದಾರೆ, ದೇವರೇ ನನಗೆ ಮೇಲೆ ಕರುಣೆಯಾಗಿರು ಅಂತ ಹೇಳ್ತಾರೆ. तो क्योंकि यहाँ पर दाऊद ये विनती कर रहा है कि उसको बहुत बड़ा खतरा भी है और बहुत बड़ा क्लेश भी है। फलिस्ती लोग एक तरफ से है और साउल भी एक तरफ से है, इसलिए बहुत भयभीत होकर मैं हूँ, इसलिए मुझे आप मेरे ऊपर अनुग्रह करके वो मांग रहा है। ಅವನು ಬಂದು ಅವನ ನೀತಿಯ ಮುಖಾಂತರ ದೇವರೇ ನಿನ್ನ ಮೇಲೆ ನೀನೆ ನನಗೆ ಮಾಡು ಅಂತ ಹೇಳಿಲ್ಲ, ದೇವರೇ ನನಗೆ ಕರುಣೆಯಾಗಿರೋ, ನನಗೆ ಏನು ಮಾಡೋಕ್ಕೆ ನನಗೆ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ. तो दाऊद जो है अपने धार्मिकता को लेकर ये नहीं कह रहा है कि प्रभु मैं धर्मी हूँ और धार्मिकता के अनुसार मेरा रक्षा करना, बल्कि वो मुझे कुछ पता ही नहीं चल रहा है क्या करना चाहिए, तो इसलिए इस वक्त में आप ही मुझे अपना दया से अपने अनुग्रह से मुझे अनुग्रह करने के लिए वो मांग रहा है। ಇಲ್ಲಿ ಬಂದು ಒಂದು ಒಂದು ಲಿಸ್ಟ್ ತಗೊಂಡು ವ್ಯಕ್ತಿಗೆ ಅವನು ಆಗಿ ಪ್ರೇರ್ ಮಾಡಲಿಲ್ಲ, ಅವನು ಒಂದು ಹೃದಯನ ದೇವ್ರ ಮುಂದೆ ಏನ್ ಮಾಡ್ತಾನೆ, ಹಂಗೆ ಅವನು ಹಂಗೆ ಸುರಿತಾ ಇದ್ದಾನೆ. तो यहाँ पर देखिएगा एक पट्टी, यहाँ पर वो सभी लोगों का नाम लेकर वो प्रार्थना नहीं कर रहा है, बल्कि हृदय के सारे चीज को उंडेल कर वो प्रार्थना कर रहा है। ನಮಗೂ ಒಂದು ಕಷ್ಟಗಳು ತುಂಬಾ ಅಧಿಕ ಆದಾಗ ಲೈಫಲ್ಲಿ ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇದ್ದಾಗ ನಮ್ಮ ಹೃದಯಗಳನ್ನ ದೇವ್ರ ಮುಂದೆ ನಾವು ಸುರಿಬೇಕು. तो ऐसे परिस्थितियों में कभी कभी हमको भी ऐसे हो जाता है, क्या करना है समझ में नहीं आएगा, ऐसे परिस्थितियां आ जाता है, लेकिन हमारे हृदय के सारे चीज को परमेश्वर के सामने उंडेलना चाहिए। ಇಲ್ಲಿ ಅವನು ಏನ್ ಹೇಳ್ತಾನೆ, ದೇವ್ರೆ ಇವ್ರು ನಾನು ಏನ್ ಮಾಡ್ತಾ ಇದ್ರೆ ಹಂಗೆ ಮುಳುಗೋತ್ರ ಏನ್ ಮಾಡ್ತಾ ಇದ್ದಾರೆ ದೇವ್ರೆ, ಅವರು ಪಾಪಿಗಳು ನನ್ನ ಮೇಲೆ ನನ್ನ ತುಳಿಯೋದಕ್ಕೂ ನನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. तो यहाँ पर देखिएगा वो ये बता रहा है कि जो जितने भी पापी लोग हैं वो मुझे अभी कुचलना है, मुझे निगलना चाहिए, उस ढंग से वो लोग मेरा इंतजार कर रहे हैं बोल के वो प्रार्थना करता है। ಸೊ ಇಲ್ಲಿ ಎರಡನೇದು ಅವನು ಏನ್ ಮಾಡ್ತೀವಿ ಅಂದ್ರೆ, ಎರಡನೇ ವಿಷಯದಲ್ಲಿ ದೇವ್ರೆ ತುಂಬಾ ಜನ ಏನ್ ಮಾಡ್ತಾ ಇದಾರೆ, ನನ್ನ ಮುಂದೆ ಏನ್ ಮಾಡ್ತಾ ಇದಾರೆ, ಫೈಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. तो यहाँ पर ये दूसरा पद में ऐसे ही बताता है कि क्या बोलते हैं, द्रोही दिन भर मुझे निगलना चाहते हैं। ತುಂಬಾ ಜನ, ಸೊ ಒಬ್ರಿಬ್ರಲ್ಲ ಇವನ್ನ ಫೈಟ್ ಮಾಡ್ತಾ ಇದ್ದು ಅನ್ನೋದು, ಇವನಿಗೆ ಬಂದು ಫೈಟ್ ಮಾಡ್ತಾ ಇದ್ದು ತುಂಬಾ ಜನ ಬಂದು ಏನ್ ಮಾಡ್ತಾ ಇದ್ರೆ ಇವನ್ನ ಫೈಟ್ ಮಾಡಿದಾಗ ಇವನಿಗೆ ಬಂದು ಅಷ್ಟೊಂದು ಜನ ಇರ್ಲಿಲ್ಲ, ಅಷ್ಟೊಂದು ಬಲನೂ ಇರ್ಲಿಲ್ಲ. तो यहाँ पर शब्द ऐसे बताया गया है कि बहुत सारे लोग दाऊद को निगलना चाहते थे, तो उस वक्त में इसको ताकत नहीं था, तो क्या करना चाहिए, उतना शक्ति नहीं था, इसलिए वो ऐसे प्रार्थना किया। ಸೊ ಅವನಿಗೆ ಒಂದೇ ಒಂದು ದಾರಿ ಇದ್ದಿದ್ದು, ದೇವ್ರನ್ನ ಏನ್ ಮಾಡ್ತಾನೆ, ತಲೆ ಎತ್ಬಿಟ್ಟು ದೇವರೇ ನನಗೆ ಕರುಣೆಯಾಗಿರುವಂತ ಮೇಲ್ ನೋಡ್ತಾನೆ. तो उस वक्त में एक ही रास्ता दाऊद के सामने था, तो इसीलिए वो अपने सर उठाकर परमेश्वर के अनुग्रह को मांगा। ಯಾಕಂದ್ರೆ ಒಂದು ಅವನಿಗೆ ಬಂದು ಒಂದು ಸುಮ್ಮನೆ ಲೋಕ ಪ್ರಕಾರವಾಗಿ ನೋಡಿದಾಗ ಅವನ್ ಗೊತ್ತು, ಖಂಡಿತ ಬಂದು ಇಷ್ಟು ಕಮ್ಮಿ ಜನದಲ್ಲಿ, ಇಷ್ಟು ಕಮ್ಮಿ ಶಕ್ತಿಯಲ್ಲಿ ನಾನು ಗೆಲ್ಲಕ್ಕಾಗಲ್ಲ ಅಂತ ಚೆನ್ನಾಗಿ ಗೊತ್ತು. तो उसको ये सच में पता था कि कम लोग उसके पास है और उसके पास भी कम शक्ति है, और इतने शक्ति लोगों से लेकर मैं जीत नहीं पाता हूँ। ಇದೆಲ್ಲ ನೋಡಿದ ತಕ್ಷಣ ಅವ್ನಿಗೆ ಏನಾಯ್ತು, ಭಯ ಬಂತು. तो ये सभी चीज को देखने के बाद ही उसको एक भय छा गया। ಸೊ ಮೂರನೇ ವಚನ ನೋಡಿದಾಗ ನನಗೆ ನನ್ನ ಒಂದು ಭಯದ ಸಮಯದಲ್ಲಿ ನಾನು ದೇವರನ್ನ ನಂಬ್ತೀನಿ ಅಂತ ಹೇಳ್ತಾರೆ. इसलिए तीसरा पद में देखिएगा वो ऐसे बताते हैं, जिस समय मुझे डर लगेगा तो मैं तुझ पर भरोसा रखूंगा। ಸೊ ಈ ಒಂದು ದಾವಿದ ಬಂದು ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ದ, ಒಂದು ಸಿಂಹನ, ಒಂದು ಕರಡಿನ, ಗೋಲಿಯಾತನ್ನ ಹೊಂದವನು. तो देखिएगा दाऊद बचपन से ही वो सिंह को हो गया, भालू को हो गया, और गोलियात को वो मारा हुआ एक बालक के जैसे था। ಒಂದು ಸೌಲನ ಒಂದು ಆರ್ಮಿಲಿ ಕ್ಯಾಪ್ಟನ್ ಆಗಿ ತುಂಬಾ ವರ್ಷಗಳಿದ್ದ, और साउल के उस सेना दल में एक मंत्री होकर वो रहता था। ಬಟ್ ಈ ಒಂದು ಸಮಯದಲ್ಲಿ ಅವನಿಗೆ ಭಯ ಬಂದಾಗ, ನಾನು ಭಯ ಇದೆ ಅಂತ ಅವ್ನು ಹೇಳಕ್ಕೆ ನಾಚಿಕೆಗೊಳ್ಳಿಲ್ಲ.
तो यहाँ पर ऐसे परिस्थिति में यहाँ पर इसको डर आ गया, लेकिन उस डर को बोलने के लिए, कबूल करने के लिए कभी भी लज्जित नहीं हुआ। ಬಟ್ ಈ ಒಂದು ಭಯದಲ್ಲಿ ಅವನೇನ್ ಮಾಡ್ದ, ಭಯದ ಸಮಯದಲ್ಲಿ ದೇವರ ಮೇಲೆ ಭರವಸೆ ಇಟ್ಟಿದ್ದ. तो ऐसे डर के समय में उस व्यक्ति परमेश्वर पर भरोसा रखा। ಸೊ ನಮ್ಮ ಮೈಂಡ್ ಅಲ್ಲಿ ಭಯದ ಇರೋ ಒಂದು ಸಮಯದಲ್ಲೂ, ಎಷ್ಟೊಂದು ಭಯದ ಸಮಯದಲ್ಲೂ ಒಂದು ಒಂದು ಜಾಗದಲ್ಲಿ ಏನಿರ್ಬೇಕು, ದೇವರ ಮೇಲೆ ನಂಬಿಕೆ ನಮಗೆ ಇರಬೇಕು. तो देखिएगा, हमारे जीवन में कितना भी डर हो, तो एक जगह में हमेशा हमको ये होना चाहिए, परमेश्वर पर भरोसा रखना चाहिए। ಭಯನೂ ನಂಬಿಕೆನೂ ಒಂದೇ ಕಡೆ ಇರ್ಬೋದಾ? डर और विश्वास या दोनों एक ही जगह में रह सकता है? ಇರಬಹುದು ಅನ್ನೋದಕ್ಕೆ ಈ ಒಂದು ಕೀರ್ತನೆಗಳು ಸಾಕ್ಷಿ. रह सकता है बोलकर ये जो भजन संहिता का गीत जो है हमारे लिए गवाह है। ಸೊ ದಾವೀದಿಗೆ ಭಯನೂ ಇತ್ತು, ಅದೇ ಸಮಯದಲ್ಲಿ ದೇವರ ಮೇಲೆ ನಂಬಿಕೆನೂ ಇತ್ತು. दाऊद को डर भी था और उसी समय में उसको विश्वास भी था। ಇದು ನಮಗೆ ಅರ್ಥ ಆಗದೇ ಇರೋ ಒಂದು ವಿಷಯ. ಬಟ್ ಈ ಒಂದು ತರ ಕಷ್ಟದಲ್ಲಿ, ಸುಳ್ಳಿನಲ್ಲಿ ನಾವು ಹೋಗಿ ದೇವ್ರನ್ನ ನಂಬೋ ಒಂದು ಸಮಯದಲ್ಲಿ ನಾವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. तो ये समझने में बहुत कठिन होता है, लेकिन जब ऐसे परिस्थिति को हमारे जीवन में उसको अनुभव करते हैं तो उसको हम अच्छे रीति से समझ पाएंगे। ಪೌಲ್ ಹೇಳ್ತಾರೆ, ನಾನು ಬಂದು when I am weak then I am strong. ಅಂದ್ರೆ ನಾನು ಒಂದು ವೀಕ್ ಆಗಿ ಇರ್ಬೇಕಾದ್ರೆ ಆ ಒಂದು ಸಮಯದಲ್ಲಿ ನನಗೆ ಬಂದು ನನ್ನ ದೇವರು ಬಲಪಡಿಸ್ತಾನೆ ಅಂತಾನೆ ಹೇಳ್ತಾನೆ. तो पौल एक जगह में ऐसे बताते हैं कि जब मैं कमजोर रहता हूँ तो उसी वक्त में मुझे बल मिलता है बोलकर। ಸೊ ಈ ತರ ಒಂದು ನಾವು ತುಂಬಾ ಸರಿ ನಮ್ಮ ಲೈಫಲ್ಲಿ ನಾವು ನೋಡಿದಾಗ ದೇವರು ಬಂದು ನಾವು ಒಂದು ಯಾವಾಗ ಬಂದು ನಾವು ನಮ್ಮ ಕೈಲಿ ಆಗಲ್ಲ ಅಂತ ಅನ್ಕೊಂತೀವೋ ಆ ಟೈಮಲ್ಲಿ ದೇವರು ನಮ್ಮನ್ನ ಬಂದು ಕಾಪಾಡೋದನ್ನು ಅನುಭವಿಸ್ತೀವಿ. तो अनेक बार जो देखिएगा, हमारे जीवन में जब हम सोचते हैं कि ये मुझसे नहीं होता है, तो उसी वक्त में परमेश्वर ने हमें बल देता है और वो काम को कामयाब करने के लिए मदद करते हैं। ತುಂಬಾ ಜನ ಏನ್ ಮಾಡ್ತಾರೆ, ದೇವ್ರನ್ನ ಬಂದು ಭಯ ಬಂದಾಗ ಏನ್ ಮಾಡಲ್ಲ, ದೇವರಿಗೆ ಸೇವೆ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ ಅವರು ಭಯ ಬಂದ ತಕ್ಷಣ. ಬಟ್ ದಾವೀದ ಹೇಳ್ತಾನೆ, बहुत सारे लोग जो है अपने जीवन में जब डर आ जाता है तो वो लोग सेवा करना ही छोड़ देते हैं। ಬಟ್ ಇಲ್ಲಿ ದಾವೀದ ಹೇಳ್ತಾನೆ, ನನಗೂ ಭಯ ಇದೆಯಪ್ಪ, ನಾನು ಒಂದೊಂದ್ಸರಿ ಭಯ ಪಡ್ತೀನಿ ನನ್ನ ಲೈಫಲ್ಲಿ, ಆದ್ರೆ ನನ್ನ ನಂಬಿಕೆ ದೇವರ ಮೇಲಿದೆ, ನನ್ನ ಭರವಸೆ ದೇವರ ಮೇಲಿದೆ. लेकिन यहाँ पर दाऊद जो है ये बता रहे हैं कि मेरे भी जीवन में डर है, लेकिन मैं मेरा विश्वास को परमेश्वर पर रखता हूँ और विश्वास के साथ में जाता हूँ। ಭಯ ಎಲ್ಲ ಹೋಗೋ ತನಕ ವೇಟ್ ಮಾಡ್ತಾ ಇದ್ರೆ ಟ್ರೈನ್ ಹೋಗ್ಬಿಡುತ್ತೆ. अगर हम डर के मारे अगर हम इंतजार करते हैं तो फिर ट्रेन छूट जाती है। ಭಯ ಹೋಗೋದಿಲ್ಲ, डर नहीं रहती है, डर नहीं रहती। ದೇವ್ರ ಮೇಲೆ ನಂಬಿಕೆ ಇಟ್ಟಾಗ ಏನಾಗುತ್ತಂದ್ರೆ ದೇವ್ರು ನಮಗೆ ಬಲಪಡಿಸ್ತಾನೆ. परमेश्वर पर जब हम भरोसा रखते हैं तो हमारा जीवन में डर वो हट जाता है। ಈ ಒಂದು ವಿಷಯನ ಮೈಂಡ್ ಅಲ್ಲಿ ನಾವು ಅರ್ಥ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ये विषय को हमारे दिमाग से समझने के लिए वो असंभव है। ಇದು ಬಂದು ದೇವರ ಕೃಪೆಯ ಮುಖಾಂತರ ನಾವು ಪಡೆಯುವ ಒಂದು ವಿಷಯ. ये जो है परमेश्वर के कृपा के द्वारा हम पाने वाले एक विषय है। ಯಾಕಂದ್ರೆ ಲೋಕಪುಕ್ಕವಾಗಿ ಮನುಷ್ಯ ಭಯ ಬಂದ್ರೆ ಏನ್ ಮಾಡ್ತಾನೆ, ಒಂದು ಹಿಂದೆ ಓಡೋಗ್ಬಿಡ್ತಾನೆ, ಇಲ್ಲಾಂದ್ರೆ ಏನಾದ್ರೂ ಕಿರಿಕಿರಿ ಮಾಡಿರ್ತಾನೆ. तो दुनियादारी के सोच में अगर देखते हैं तो डर आ गए तो वो भाग जाता है। ಬಟ್ ದೇವ್ರ ಮಕ್ಕಳಾಗಿರೋ ನಾವು ಏನ್ ಮಾಡ್ಬೇಕು, ಭಯ ಬಂದ ಸಮಯದಲ್ಲಿ ನಾವು ಬಂದು ಏನ್ ಮಾಡುವ, ನಾಟಕ ಮಾಡಬಾರ್ದು, ಆದ್ರೆ ದೇವ್ರ ಮೇಲೆ ನಂಬಿಕೆನ ಭರವಸೆ ಇಡಬೇಕು. लेकिन परमेश्वर के लोग हम हमारे जीवन में जब डर आ जाता है, हम नाटक नहीं करना चाहिए, बल्कि परमेश्वर पर ही हम निर्भर होकर भरोसा से जीवन बिताना चाहिए। ಸೊ ನೆಕ್ಸ್ಟ್ ವಚನ ನೋಡಿದಾಗ 4ನೇ ವಚನದಲ್ಲಿ ಏನಿರುತ್ತೆ, ದೇವರೇ ನಿಮ್ಮ ವಚನದ ಮುಖಾಂತರ ನಾನು ಏನ್ ಮಾಡ್ತೀನಿ, ನಿಮ್ಮನ್ನ ಆರಾಧನೆ ಅಂತ ಬರ್ತದೆ. तो यहाँ पर फिर चौथा पद में ये बताता है कि परमेश्वर तेरे वचन के अनुसार मैं तुझे आराधना करता हूँ। ಸೊ ಇಲ್ಲಿ ಫಸ್ಟ್ ಬಂದು ಭಯ ಬಂದು ದೇವರ ಮೇಲೆ ಭರವಸೆ ಇಡೋದು. ಎರಡನೇದು, ಆ ಭರವಸೆ ಇಟ್ಟಿದ ತಕ್ಷಣ ಅವನು ಏನ್ ಮಾಡ್ತಾನೆ, ದೇವರ ವಾಕ್ಯವನ್ನು ತಿಳ್ಕೊಂಡಿದ್ದರಿಂದ, ತಿಳುವಳಿಕೆ ಅವನಲ್ಲಿ ಇದ್ದಿದ್ದರಿಂದ ಆ ದೇವರ ವಾಕ್ಯದ ಮುಖಾಂತರ ಅವನು ಏನ್ ಮಾಡ್ತಾನೆ, ದೇವರನ್ನ ಆರಾಧನೆ. तो देखिएगा, दाऊद के जीवन में पहला डर आ गया, लेकिन डर के समय में परमेश्वर के वचन के बारे में जानता था, तो इसलिए वो ये बात बता रहे हैं कि परमेश्वर के वचन के अनुसार मैं परमेश्वर का प्रशंसा करूंगा। ಯಾಕಂದ್ರೆ ಅವ್ನು ದೇವ್ರ ವಾಕ್ಯ ಗೊತ್ತು, ದೇವರು ಯಾವತ್ತೂ ನಾನು ಎಂದಿಗೂ ದೇವ್ರು ನನ್ನ ಕೈ ಬಿಡೋದಿಲ್ಲ ಅಂತ ಅವ್ನು ಗೊತ್ತು. क्योंकि परमेश्वर का उस वचन उसको पता है, कभी भी परमेश्वर उसे नहीं त्यागेगा। ಸೊ ಒಂದು ಕಷ್ಟದ ಸಮಯದಲ್ಲಿ ಅವನಿಗೆ ಬಂದು
ಆ ಭರವಸೆ ಬಂದು ದೇವರ ವಾಕ್ಯದ ಮುಖಾಂತರ ಅವನು ಒಂದು ಹಾಡನ್ನು ಹಾಡ್ತಾನೆ. तो क्लेश के समय में परमेश्वर के वचन को समझकर वचन के द्वारा ही वो परमेश्वर की प्रशंसा करता है. ಇದು ಒಂದು ಒಂದು ಏನಂತೀರ ಬ್ಲೈಂಡ್ ಫೇತ್ ಅಲ್ಲ, ಒಂದು ಬಟ್ ಅವನ ಒಂದು ನಂಬಿಕೆ ಬಂದು ದೇವರ ವಾಕ್ಯದ ಮುಖಾಂತರ ಇತ್ತು. ये एक अंधविश्वास नहीं है, बल्कि वचन के द्वारा दाऊद के अंदर विश्वास बढ़ते रहता था. ದೇವರ ವಾಗ್ದಾನದ ಮೇಲೆ ಅವನು ಒಂದು ನಂಬಿಕೆ ಇಟ್ಟು ಏನ್ ಮಾಡ್ತಾನೆ, ಒಂದು ಆರಾಧನೆ ಮಾಡೋದನ್ನ ನೋಡ್ತಾನೆ. परमेश्वर के हर वाचा के ऊपर भरोसा करके परमेश्वर को आराधना करता है वो. ಸೊ ನಮ್ಮ ಲೈಫಲ್ಲೂ ನಾವು ಒಂದು ಕಷ್ಟದ ಸಮಯದಲ್ಲಿ ನಮಗೆ ಹೇಗೆ ನಾವು ಹಾಡಕ್ಕಾಗತ್ತೆ, ದೇವರ ಒಂದು ವಾಗ್ದಾನದ ಮೇಲೂ ದೇವರ ಒಂದು ವಾಕ್ಯದ ಮೇಲೆ ನಮ್ಮ ನಂಬಿಕೆ ಇರ್ಬೇಕಾದ್ರೆ, ಭರವಸೆ ಇರ್ಬೇಕಾದ್ರೆ ನಾವು ಹಾಡಬಹುದು. तो हमारे जीवन में भी ये सारे सोच या विचार कब आता है, परमेश्वर का वादा हो या परमेश्वर के वचन पर जब हम विश्वास करते हैं तब. ಪ್ರಾಬಬ್ಲಿ ದಾವೀದನಿಗೆ ಬಂದು ಏನ್ ಯೋಚನೆ ಬಂದಿರ್ಬೋದು, ದೇವರು ಒಂದು ನನಗೆ ವಾಗ್ದಾನ ಮಾಡಿದ್ದಾನೆ, ಒಂದು ದಿನ ನನ್ನ ಇಸ್ರೇಲ್ಗೆ ರಾಜವಾಗಿ ಮಾಡ್ತೀನಿ ಅಂತ ನನ್ನ ಅಭಿಷೇಕ ಮಾಡಿದ್ದಾನೆ. ಸೊ ದೇವರು ಖಂಡಿತ ಮಾಡ್ತಾನೆ, ನನಗೇನಿಲ್ಲ, ನನ್ನನ್ನು ಮರಣದ ಒಳಗಡೆ ಹೋಗುವುದಿಲ್ಲ ಅಂತ ಅವನಿಗೆ ಒಂದು ನಂಬಿಕೆ ಇತ್ತು. शायद दाऊद के हृदय में ये एक हिम्मत था कि परमेश्वर ने मुझे चुन लिया है और इस्राएल का राजा बनाने वाला है. तो ये बात उसके मन में बार बार आने की वजह से परमेश्वर मुझे कभी नहीं छोड़ेगा करके वो हिम्मत से आगे बढ़ता था. ತಿರ್ಗಾ ಅವನು ಏನ್ ಹೇಳ್ತಾನೆ ನೋಡಿ, ಅದೇ ವಚನದಲ್ಲಿ, ದೇವರೇ ನಿನ್ನ ಮೇಲೆ ನಾನು ಭರವಸೆಯಾಗಿದ್ದೀನಿ, ನಾನು ಭಯ ಪಡುವುದಿಲ್ಲ, ಮನುಷ್ಯ ನನಗೆ ಏನ್ ಮಾಡಕ್ಕಾಗತ್ತೆ ಅಂತ. तो यही चौथा पद में दूसरा जगह में आप देखते हैं, तो परमेश्वर पर मैंने भरोसा रखा है, मैं नहीं डरूंगा, कोई प्राणी मेरा क्या कर सकता है, ऐसे बात को इस्तेमाल करता है. ಸೊ ಫಸ್ಟ್ ದೇವ್ರ ಮೇಲೆ ಭರವಸೆ ಇಟ್ಟಿದ ತಕ್ಷಣ ಏನಾಗುತ್ತೆ, ಒಂದು ಹೇಗೆ ಒಂದು ಗಾಡಿ ಸ್ಟಾರ್ಟ್ ಆಗುತ್ತೋ ಆ ತರ ದಾವೀದ ಹೃದಯನೂ ಏನಾಗುತ್ತೆ, ಅದು ಒಂದು ಸ್ಟ್ರಾಂಗ್ ಆಗೋದು ಸ್ಟಾರ್ಟ್ ಆಗುತ್ತೆ. जिस प्रकार से एक गाड़ी प्रारंभ होता शुरू हो जाता है, ठीक उसी प्रकार परमेश्वर के उस बात को लेकर वो अपने हृदय में विश्वास को वो जगा लेता है. ಸೊ ಇಲ್ಲಿ ಅವನೇನ್ ಹೇಳ್ತಾ ನೋಡಿ, ದೇವ್ರ ಮೇಲೆ ನಾನು ಭರವಸೆ ಇಟ್ಟಿದ್ದೀನಿ, ನನಗೆ ಭಯವಿಲ್ಲ ಅಂತ. तो यहाँ पर देखिए कैसे बात करता है, मैंने परमेश्वर पर भरोसा रखा हूँ, मुझे डर नहीं है. ಸೊ ನಾನು ಭಯ ಪಡೋದಿಲ್ಲ ಅಂತ. ಸೊ ಈ ಒಂದು ಸ್ಟೇಜ್ಗೆ ಹೆಂಗೆ ಬಂದ ಅವನು, वो बताता है कि मैं नहीं डरूंगा. और ये स्तर में दाऊद ने कैसे आ गया? ಸೊ ಫಸ್ಟ್ ಅವನು ಹೇಳ್ತಾನೆ, ದೇವರೇ ನನಗೆ ಭಯ ಇದೆ, ನಾನು ನಿಮ್ಮ ಮೇಲೆ ಭರವಸೆ ಇಡ್ತೀನಿ ಅಂತ ಹೇಳ್ತಾನೆ. तो सबसे पहला बोलता है कि परमेश्वर मुझे डर है, लेकिन मैं आप पर भरोसा रखता हूँ बोलता है. ಎರಡನೇದಾಗಿ ಏನ್ ಮಾಡ್ತಾನೆ, ದೇವರ ಒಂದು ವಾಗ್ದಾನದ ಮುಖಾಂತರ, ದೇವರ ವಾಕ್ಯದ ಮುಖಾಂತರ ದೇವರನ್ನ ಆರಾಧಿಸ್ತಾನೆ. दूसरा जो है परमेश्वर को वाचा हो, परमेश्वर को वचन को लेकर वो परमेश्वर की आराधना प्रशंसा करता है. ಮೂರನೇದು, ದೇವರೇ ನನಗೆ ನೀನು ನನ್ನ ನಿನ್ನ ಮೇಲೆ ಭರವಸೆ ಇಟ್ಟಿರೋದ್ರಿಂದ ನನಗೆ ಇವಾಗ ನನಗೆ ತಿರ್ಗಾ ಭಯ ಇಲ್ಲ ಅಂತ ಹೇಳ್ತಾನೆ, ಭಯ ಪಡೋದಿಲ್ಲ. तीसरा जो है परमेश्वर में तुझ पर भरोसा रखने की वजह से मुझे कोई प्रकार का डर नहीं है बोलता है. ಸೊ ಇದೇ ಬಂದು ನಮ್ಮ ಲೈಫಲ್ಲೂ ನಮಗೆ ಭಯದ ಸಮಯದಲ್ಲಿ ಇದೇ ಸ್ಟೇಜ್ ನಾವು ಫಾಲೋ ಮಾಡಿದಾಗ ನಮಗೆ ಭಯ ನಮ್ಮಲ್ಲಿ ಇರೋದಿಲ್ಲ. तो यही चीज को हमारे जीवन में भी इस्तेमाल करना चाहिए, तो हमारे जीवन में भी डर नहीं रहेगा. ಭಯ ಇದ್ರೂ ಸರಿ ನಾವು ಭಯ ಪಡೋದಿಲ್ಲ. अगर डर रहता भी है लेकिन फिर भी हम नहीं डरते हैं. ಏನಕ್ಕೆ ಅಂದ್ರೆ 4ನೇ ವಚನದಲ್ಲಿ ಕೊನೆಯನ್ನಾಗಿ ಹೇಳ್ತಾನೆ, ಮನುಷ್ಯನು ನನಗೆ ಏನು ಮಾಡನು ಅಂತ ಹೇಳಿ. क्योंकि वो चौथा अध्याय का आखिरी पद को पढ़ते हैं, तो कोई प्राणी, लेकिन मनुष्य करके उसका मतलब है कोई प्राणी मेरा क्या कर सकता है बोलता है वो. ಸೊ ಏನಕ್ಕೆ ನನಗೆ ಗೊತ್ತು, ದೇವರು ನನ್ನ ಜೊತೆ ಇರ್ಬೇಕಾದ್ರೆ ನನಗೆ ಬಂದು ಭಯ ಇಲ್ಲ, ಏನು ಮ್ಯಾಟರ್ ಆಗೋದಿಲ್ಲ ರಿಯಲ್ ಆಗಿ ಅಂತ ಅವನು ಹೇಳ್ತಾನೆ. क्योंकि उसको पता है अगर परमेश्वर मेरे साथ है तो मुझे कोई प्रकार का डर नहीं है और कोई प्रकार का नुकसान नहीं है. ಮನುಷ್ಯ ನನ್ನ ಜೊತೆ ಇರಬಹುದು, ಮನುಷ್ಯ ನನ್ನ ವಿರುದ್ಧವಾಗಿರ್ಬೋದು, ನಾನು ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ದೇವರು ನನ್ನ ಜೊತೆ ಇದ್ದಾರೆ. क्योंकि मनुष्य मेरे विरुद्ध हो या मनुष्य मेरे साथ हो, लेकिन परमेश्वर ही मेरे साथ रहेंगे तो मुझे कोई प्रकार का हानि नहीं है समझता है. ನೆಕ್ಸ್ಟ್ ನೋಡಿ, ನೀವು 5ರಿಂದ 7ನೇ ವಚನ ನೋಡಿದಾಗ 5वां पद से लेकर 7वां पद का अगर ध्यान करते हैं, ಅವನು ಹೇಳ್ತಾನೆ ಅಂದ್ರೆ ನಾನು ಏನ್ ಮಾತಾಡ್ತೀನೋ ಅದನ್ನೆಲ್ಲ ಏನ್ ಮಾಡ್ತಾರೆ, ಟ್ವಿಸ್ಟ್ ಮಾಡಿ ಏನೇನೋ ಮಾತಾಡ್ತಾರೆ ನನ್ನ ವಿರುದ್ಧವಾಗಿ ಅಂತ ಹೇಳ್ತಾನೆ. तो
तो यहाँ पर ये दाऊद बताता है कि मैं कुछ भी बोलूं या कुछ भी कहता हूं तो लोग उसको सुनते हैं और उसको फिर से वो जवाब देते हैं, चुगली करते हैं। ಹೇಗಾದ್ರೂ ನನ್ನ ಕೆಳಗೆ ತರಬೇಕು ಅನ್ನೋದೇ ಅವ್ರ ಒಂದು ಯೋಜನೆ. तो उनके कल्पनाएं जो है कुछ तो करके मुझे नीचे लेकर आना चाहिए। ಆಮೇಲೆ ಅವನು ಹೇಳ್ತಾನೆ ಆಲ್ ಡೇ ಲಾಂಗ್ ಅಂದ್ರೆ ಆ ದಿನದ ಪೂರ್ತಿ ಈ ತರ ಮಾಡ್ತಾರೆ ಅಂತ ಹೇಳ್ತಾನೆ. तो वो दाऊद बताता है कि पूरे दिन जो है मेरे पीछे लोग ऐसे ही मेरे साथ व्यवहार करते हैं बोलकर वो बात करता है। ಒಂದನೇ ಜನ 2ನೇ ಭಾಗದಲ್ಲೂ ಹೇಳ್ತಾನೆ, ದೇವರೇ ಆ ದಿನ ಫುಲ್ಲು ನನ್ನ ಏನ್ ಮಾಡ್ತಾರೆ, ನನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾರೆ. तो वो देखिए 5वां पद का पहला जगह में बताता है कि दिन भर मेरे वचनों को मतलब वो उल्टा समझकर मेरे पीछे पड़े रहते हैं। 2ನೇ ವಚನದಲ್ಲಿ ಹೇಳ್ತಾನೆ, ದಿನ ಫುಲ್ಲು ನನ್ನ ಏನ್ ಮಾಡ್ತಾರೆ, ನನ್ನ ಹಿಂಬಾಲಿಸ್ತಾರೆ ಅಂತ ಹೇಳ್ತಾರೆ. तो दूसरा पद में बताता है कि ये पूरे दिन भर जो है मेरे पीछे ही लगे रहे, इकट्ठा रहते हैं बोलता है। ಸೊ ಇದು ಸಡನ್ ಆಗಿ ಮಾಡೋದಲ್ಲ, ದಿನ ಫುಲ್ ಅಂದ್ರೆ ಅವನಿಗೆ ತುಂಬಾ ಸ್ಟ್ರೆಸ್ ಆಗಿರೋ ಒಂದು ಸಮಯ ಇದು. तो ये कभी कभी और नहीं है, बल्कि हर रोज जो है इनको बहुत ही तनाव के परिस्थिति में लेकर आने वाले लोगों के बारे में है। ಏನು ಮಾಡೋದು ಅಂತಾನೆ ಗೊತ್ತಾಗದೇ ಇರೋ ಒಂದು ಸೂழ்நிலையில ಇವನಿದ್ದ. क्या करना चाहिए ऐसे परिस्थिति में रहने वाला एक व्यक्ति था दाऊद। ಸೊ ಅಲ್ಲಿ ಹೇಳ್ತಾನೆ, ದೇವರೇ ನೀನು ಅವ್ರನ್ನ ಏನ್ ಮಾಡಪ್ಪ, ನ್ಯಾಯ ವಿಚಾರಣೆ ಮಾಡು ಅಂತ ಹೇಳ್ತಾನೆ. तो उस वक्त में दाऊद बताता है, परमेश्वर तू उनको न्याय चुकाओ। 2ನೇ ವಚನದಲ್ಲಿ ಹೇಳ್ತಾನೆ ಅದರ. वो 7वां पद में बताते हैं। ಸೊ ನಮ್ಮ ಒಂದು ಸಮಯದಲ್ಲೂ ಏನ್ ಮಾಡಬೇಕು ಅಂತ ತೋಚದೇ ಇರೋ ಸಮಯದಲ್ಲಿ, ದೇವರೇ ನೀನು ನಮಗೆ ಹೆಲ್ಪ್ ಮಾಡಪ್ಪ, ನೀನು ನ್ಯಾಯ ವಿಚಾರಣೆ ಮಾಡು ಅಂತ ನಾವು ಹೇಳ್ಬೇಕು. तो ऐसे परिस्थिति में जब हमको भी पता नहीं चलता है, उस वक्त में हम परमेश्वर के ऊपर छोड़ देना चाहिए, परमेश्वर आप उनका न्याय चुका दो। ನಾವೇ ಇವಾಗ ಏನೇನೋ ಮಾಡಿ ಒಂದು ಏನ್ ಬಾಯಲ್ಲಿ ಮಾತಾಡೋದು, ಇಲ್ಲಾಂದ್ರೆ ನಾವು ಏನಾದ್ರು ಆ ಸೂழ்நிலை ನಾವೇ ಸರಿಪಡಿಸಕ್ ಹೋದಾಗ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. तो अगर मान के चलिएगा ऐसे परिस्थिति में हम जाकर उसको सही करने के लिए अगर बातचीत करें या उनके झूठ को अगर हम लोग निकाल कर उनको बताकर अगर सही करने के लिए कोशिश करें, वो कुछ तो गड़बड़ हो जाता है। ನ್ಯಾಯ ವಿಚಾರಣೆ ದೇವ್ರ ಕೈಗೆ ಬಿಟ್ಬಿಡ್ಬೇಕು. न्याय का जो है वो हिस्सा परमेश्वर को छोड़ देना चाहिए। ನಾವು ತಾಳ್ಮೆಯಿಂದ ಇರೋದನ್ನ ಕಲಿಬೇಕು. हम नम्र से रहना सीखना चाहिए। ಆಮೇಲೆ ಇಲ್ಲಿ ನೋಡಿದಾಗ 8ನೇ ವಚನ 9ನೇ ವಚನ ನೋಡಿದಾಗ, ದೇವರೇ ನನ್ನ ಒಂದು ಎಲ್ಲಾ ಒಂದು ಜಾರಿಗಳಿಂದ ಅರಿವೆ, ನಾನು ಅಳೋ ಒಂದು ಸಮಯದಲ್ಲಿ ನನ್ನ ಕಣ್ಣೀರನ್ನ ನಿನ್ನ ಬಾಟಲಿ ಇಟ್ಕೊಂಡಿದ್ಯಾ ಅಂತ ಹೇಳ್ತಾರೆ. तो देखिएगा 8 और 9 पद को पढ़ते हैं तो वो बताता है कि जब भी मैं रोता हूँ, जब भी मैं ऐसे गिड़गिड़ाता हूँ, मेरा आंसुओं को आप एक बर्तन में डाल के रखे हो करके गिड़गिड़ाता है। ಸೊ ದೇವರು ನಾವು ಅವನೊಂದು ಕಣ್ಣೀರನ್ನ ಬಂದು ಮರ್ತಿಲ್ಲ, ಅದನ್ನ ಏನ್ ಮಾಡಿದ್ರೆ ನಾವು ಹೇಗೆ ಒಂದು ಬಾಟ್ಲಲ್ಲಿ ಹಿಡ್ಕೊಂತೀವೋ ಆತರ ಏನ್ ಮಾಡ್ತಾರೆ, ದೇವರು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದಾನೆ ಅಂತ ಅವ್ನು ಹೇಳ್ತಾರೆ. तो देखिएगा जब हम परमेश्वर के पास रोते हैं तो परमेश्वर भूलता नहीं है, लेकिन दाऊद के जीवन में देखिएगा दाऊद का हर आंसुओं को कुप्पी में रखा हुआ है परमेश्वर। ಒಂದು ಬಾಟ್ಲಲ್ಲಿ ನಿಮ್ಗೆ ಗೊತ್ತು, ಒಂದು ನೀರು ತುಂಬಬೇಕಂದ್ರೆ ಎಷ್ಟೊಂದು ನೀರು ತುಂಬಬೇಕು. ಕಣ್ಣೀರಲ್ಲಿ ತುಂಬಬೇಕಂದ್ರೆ ಯೋಚನೆ ಮಾಡಿ ಎಷ್ಟು ಕಣ್ಣೀರು ಸುರಿಸಿರ್ಬೋದು ದಾವೀದ. देखिएगा एक बातल को अगर भरना चाहिए, कितना पानी से उसको भरना चाहिए, कितना डालना पड़ेगा, लेकिन यहाँ पर दाऊद का आंसुओं से वो कुप्पी भरा हुआ है। मतलब सोचिएगा कितना वो रोया होगा परमेश्वर के सामने। ರಿಯಲ್ ಆಗಿ ಅವನು ಏನ್ ಮಾಡಿದ್ದಾನೆ, ತುಂಬಾ ಕಷ್ಟದಲ್ಲಿ ಇದ್ದಾನೆ. मतलब हर परिस्थिति में वो बहुत क्लेश और तकलीफ में वो जीवन बिताया है। ಅದಕ್ಕೆ ಅವನು ಏನ್ ಮಾಡ್ತಾನೆ, ಈ ತರ ಅವನು ಆದ್ರೆ ಅವನ ಒಂದೇ ಒಂದು ನಂಬಿಕೆ, ನನ್ನ ಒಂದು ಪ್ರಾರ್ಥನೆ ಎಲ್ಲ ದೇವ್ರು ಏನ್ ಮಾಡಿಲ್ಲ, ಎಲ್ಲ ಸುಮ್ಮನೆ ಬಿಟ್ಟಿಲ್ಲ, ಅದನ್ನೆಲ್ಲ ಕೇಳ್ತಾ ಇದ್ದಾನೆ ಅಂತ ಒಂದು ನಂಬಿಕೆ ಇತ್ತು ಅವನಿಗೆ. लेकिन फिर भी उसको एक विश्वास था कि मेरा जितने भी प्रार्थनाएं आंसू है वो व्यर्थ नहीं होगा, वो सबके लिए परमेश्वर जवाब देगा, उसको परमेश्वर याद रखता है बोलकर। ಅದರಲ್ಲಿ ಅದೇ ವಚನದಲ್ಲಿ ಕೊನೆಗೆ ಹೇಳ್ತಾನೆ, ನಿನ್ನ ಬುಕ್ಕಲ್ಲಿ ಅದೆಲ್ಲ ಇಲ್ವಾ ಅಂತ ಹೇಳ್ತಾನೆ. तो यहाँ पर 8वां पद का वो आखिरी पद में अगर ध्यान करते हैं तो चर्चा तेरी पुस्तक में नहीं है, ऐसे लिखते हैं कि पुस्तक में है बोलकर। ನೆಕ್ಸ್ಟ್ ವಚನದಲ್ಲಿ ಹೇಳ್ತಾನೆ, ನನಗೆ ಇದಂತೂ ಒಂದು ಗೊತ್ತು, ನನಗೆ ಏನ್ ಗೊತ್ತಂದ್ರೆ ನಾನು ಕರೆದ ಸಮಯದಲ್ಲಿ ದೇವರು ನನ್ನವನು ಅಂತ ಹೇಳ್ತಾನೆ. तो और ये भी बताता है कि ये भी उसको पता है, जब मैं पुकारता हूँ वो मेरे करीब ही रहता है बोलकर वो इस्तेमाल करता है। इंग्लिश में द गॉड इज फॉर मी ಅಂತ ಬರೆದಿದ್ದಾನೆ।
अंग्रेजी में परमेश्वर मेरा करीब है बोलकर वो बताया गया है। ಸೊ ಎಷ್ಟೇ ಕಷ್ಟ ವೈರಿಗಳು ಇದ್ರೂ ಸರಿ ದೇವರು ನನ್ನ ಪಕ್ಷದಲ್ಲಿ ಇದ್ದಾನೆ. तो कितना भी कोई भी परिस्थिति में कितने भी लोग हमारा विरोध रहे, लेकिन परमेश्वर हमारा करीब ही रहते हैं। ಪೌಲ್ ಬಂದು ರೋಮರ್ 8:30 ಹೇಳ್ತಾನೆ, ದೇವರು ನಮ್ಮ ಪಕ್ಷದಲ್ಲಿ ಇದ್ದಾಗ ನಮಗೆ ವಿರೋಧವಾಗಿ ಇರೋದು ಯಾರು ಅಂತ ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ ಹೋಗ್ಬಿಡ್ತಾರೆ. तो रोमियो का पुस्तक में 8वां अध्याय का 30वां पद में पौलुस ने एक और कदम आगे बढ़ाता है कि कितने भी शत्रु मेरे विरोध हो, परमेश्वर अगर मेरे साथ है तो वो क्या कर सकते हैं। ನಮಗೂ ಈ ಒಂದು ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ ತಿಳ್ಕೊಬೇಕು, ದೇವರು ನಮ್ಮ ಪಕ್ಷದಲ್ಲಿ ಇದ್ದಾಗ ನಮಗೆ ವಿರುದ್ಧವಾಗಿ ನಿಲ್ಲವರು ಯಾರು ಅಂತ ನಮಗೆ ಒಂದು ವಾಗ್ದಾನ ದೇವರು ಕೊಟ್ಟಿದ್ದಾರೆ. तो परमेश्वर ने एक वाचा हमारे जीवन में दिया है, उसको याद रखिएगा। परमेश्वर अगर हमारे पक्ष में रहते हैं तो हमें डराने वाले कौन हो सकते हैं। ಸೊ ಅವನು 10ರಿಂದ 11ನೇ ವಚನ ನೋಡಿದಾಗ 10वां पद से लेकर 11वां पद को अगर ध्यान करते हैं, ತಿರ್ಗಾ ದೇವರು ನಾವು ಏನ್ ಮಾಡ್ತಾನೆ, ಆರಾಧನೆ ಮಾಡೋದನ್ನ, ದೇವರ ಮೇಲೆ ನಂಬಿಕೆ ಇಡೋದನ್ನ ಅವನ ಬಗ್ಗೆ ಹೇಳ್ತಾನೆ. फिर से परमेश्वर की आराधना करना या परमेश्वर पर भरोसा रखने के विषय में ही वो बात करता है। ತಿರ್ಗಾ ರಿಪೀಟ್ ಮಾಡ್ತಾನೆ, ನಾನು ದೇವರ ಮೇಲೆ ಭರವಸೆ ಇಟ್ಟಿದ್ದಾನೆ, ನಾನು ತಿರ್ಗಾ ನಾನು ಭಯ ಪಡೋದಿಲ್ಲ ಅಂತ ಹೇಳ್ತಾನೆ. तो फिर से उसी बात को यहाँ पर दोहराता है कि मैं परमेश्वर पर विश्वास रखा हूँ और मैं कोई प्रकार का डर से नहीं डरूंगा बोलकर। ಕೊನೆಯದಾಗಿ 12-13 ನಾವು ನೋಡಿದಾಗ आखिरी में 12वां पद से लेकर 13वां पद तक अगर ध्यान करते हैं, ದಾವೀದ ಒಂದು ಕೀರ್ತನೆಗಳು, ಎಲ್ಲ ಕೀರ್ತನೆ ನೋಡೋದು ಒಂದು ವಿಷಯ ಏನಂದ್ರೆ, ಗೆಲುವು ಬರಕ್ ಮುಂಚೆನೆ ಅವನು ಏನ್ ಮಾಡ್ತಾನೆ, ಆ ಗೆಲುವು ಬಗ್ಗೆ ಅವನು ಆರಾಧನೆ ಮಾಡೋದನ್ನ ನೋಡ್ತೀವಿ. तो आप दाऊद के जीवन में देखिएगा, हर परिस्थिति में विजेता होने से पहले ही परमेश्वर को वो प्रशंसा करके परमेश्वर को वो यज्ञ चढ़ाता है। ನಾವು ಅಷ್ಟೇ, ನಮ್ಗೆ ನಂಬಿಕೆಯಲ್ಲಿ ನಾವು ದೇವರನ್ನ ಭರವಸೆ ಇಟ್ಟು ನಾವು ಆರಾಧನೆ ಮಾಡಿದಾಗ ಆ ಭಯದಲ್ಲಿ ಭಯ ಇದ್ರೂ ನಾವು ಭಯ ಪಡೋದಿಲ್ಲ. ಆ ಒಂದು ಗೆಲುವು ನಮಗೆ, ಆ ಗೆಲುವು ನಾವು ಆ ಒಂದು ಪರಿಸ್ಥಿತಿಯಲ್ಲಿ ಗೆಲುವುದಕ್ಕೆ ಮುಂಚಿತನೇ ನಾವು ದೇವರನ್ನ ಥ್ಯಾಂಕ್ ಮಾಡಕ್ ಸ್ಟಾರ್ಟ್ ಮಾಡಿರ್ತೀವಿ. तो हमारे जीवन में भी ऐसे परिस्थिति में जब हम लोग विश्वास के साथ परमेश्वर के लिए अगर हम लोग धन्यवाद के बलि चढ़ाते हैं, तो वो जीतने से पहले ही वो होना चाहिए हमारे जीवन में, तब परमेश्वर उसमें बहुत ही हमारा मदद करता है। ನಾವು ಪ್ರಾರ್ಥನೆ हम प्रार्थना करेंगे। ಪ್ರೀತಿಯ ತಂದೆ, ಅಪ್ಪ, ಇವತ್ತು ಬೆಳಗಿನ ಜೀವಿತ ಸಮಯದಲ್ಲಿ ತಂದೆ, ನಮಗೆ ದಾವೀದನ ಒಂದು ಕಷ್ಟದ ಮುಖಾಂತರ, ಕಣ್ಣೀರಿನ ಮುಖಾಂತರ, ಒಂದು ಭಯದ ಮುಖಾಂತರ, ಒಂದು ಭರವಸೆ ಮುಖಾಂತರ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಸ್ತೋತ್ರ ತಂದೆ. ನಾವು ಲೈಫ್ ಈ ಒಂದು ಲೋಕದಲ್ಲಿ ನಮಗೆ ಎಷ್ಟೋ ಕಷ್ಟಗಳು ಉಂಟು ತಂದೆ, ಎಷ್ಟೋ ಒಂದು ಸಮಯದಲ್ಲೂ ಸೋತವ ಒಂದು ಪರಿಸ್ಥಿತಿಯಲ್ಲಿ ಇರ್ತದೆ. ಒಂದು ಸಮಯದಲ್ಲೂ ನಿಮ್ಮ ಮಕ್ಕಳಾಗಿ ನಾವು ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮನ್ನು ಆರಾಧಿಸಿ, ಕೀರ್ತಿಸಿ, ನಿನ್ನ ವಾಕ್ಯಗಳ ಮೇಲೆ ನಂಬಿಕೆ ಇಟ್ಟು ತಂದೆ ನಡೆಯುವಂತೆ ಕೃಪೆಯನ್ನು ಕೊಡು. ಈ ಕಾಲದಲ್ಲಿ ಒಬ್ಬರನ್ನು ಆಶೀರ್ವದಿಸು, ಬಲಪಡಿಸು, ಅವರು ಇನ್ನು ಸೋತೋಗದಂತೆ ನಂಬಿಕೆಯಿಂದ ನಡೆಯಲು ಕೊನೆಯ ತನಕ ತಂದೆ ನಿಮ್ಮ ಪಕ್ಷದಲ್ಲಿ ಇರಬೇಕಾದ್ರೆ ನಮಗೆ ವಿರುದ್ಧವಾಗಿ, ಮನುಷ್ಯನ ವಿರುದ್ಧವಾಗಿ ನಿಲ್ಲೋದಿಲ್ಲ, ಅವನು ವಿರುದ್ಧವಾಗಿ ನಿಲ್ಲೋದು ಯಾರು ಅನ್ನೋ ಒಂದು ವಾಗ್ದಾನ ಇಟ್ಕೊಂಡು ನಡೆಯುವಂತೆ ಕೃಪೆಯನ್ನು ಕೊಡು. ಬರೆದನ್ನು ಆಶ್ರಯಿಸು, ಕುಟುಂಬನ ಆಶ್ರಯಿಸು. ಯೇಸು ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆ, ಆಮೆನ್. ಆಮೆನ್. ಆಮೆನ್.